ಬೇಗ್ ಥಿಂಗ್ ಟು ವರಿ. ನಮ್ ಗ್ರೂಪ್ ಅಲ್ಲಿ ಯಾರಿಗ್ ಬಿಗ್ ಥಿಂಗ್ ಟು ವರಿ? ಸೌತ್ ಆಫ್ರಿಕಾಗ, ಜಿಂಬಾಬ್ವೆಗ, ವೆಸ್ಟ್ ಇಂಡೀಸ್ಗ ಅಲ್ಲ, ಇಂಡಿಯಾಗೆ. ಹೋಮ್ ಗುರು, ಹೋಮ್ ಅಲ್ಲಿ ವರ್ಲ್ಡ್ ಕಪ್ ಹೋಸ್ಟ್ ಆಗ್ತಾ ಇದೆ. ಅಲ್ಲಿ ಈ ತರ ತಲೆನೋವು ಬರ್ಸ್ಕೊಂಡ್ಬಿಟ್ಟವ್ರಲ್ಲ. ಏನ್ ಇಂಡಿಯಾ ಮ್ಯಾಚ್ ಇಲ್ಲ ಎಲ್ಲಾಯ್ತು ಗುರು? ವೆಸ್ಟ್ ಇಂಡೀಸ್ ಮ್ಯಾಚ್ ಆಗಿದ್ದು, ಜಿಂಬಾಬ್ವೆ ಮ್ಯಾಚ್ ಆಗಿದ್ದು ಅಂತ ಕೇಳಿದ್ರೆ, ಹೌದು ಗುರು, ಈ ಮ್ಯಾಚ್ ಇಂಪ್ಯಾಕ್ಟ್ ಆಗಿದೆಯಲ್ಲ ನಮ್ಮ ಇಂಡಿಯಾ ಮೇಲೆ. ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ರು ಅಲ್ಲಿ ಸೌತ್ ಆಫ್ರಿಕಾದವರು. ಅದ್ರ ಮೇಲೆ ಇನ್ನೊಂದ್ ಕಲ್ಲು ಎಳೆದ್ಬಿಟ್ರು ಇವಾಗ ವೆಸ್ಟ್ ಇಂಡೀಸ್ ಅವರು. ಹಂಗೆ ಐತೆ. ಏನು ಆಡಿದ್ ಇವತ್ತು ಯಪ್ಪ! ವೆಸ್ಟ್ ಇಂಡೀಸ್ ಅವರು ಗಜಪಡೆ ಬಂದು ಒಂಥರ ಗಜಪಡೆ ಧ್ವಂಸ ಮಾಡಿ ಹೋಗುತ್ತಲ್ಲ ವಾರಲ್ಲಿ, ಆತರ ಧ್ವಂಸ ಮಾಡ್ಬಿಟ್ಟು ಹೋಗಿದ್ದು. ಆನೆ ಹಾಲು ಕುಡಿದು ಬಂದಿದ್ರು ಅಂತ ಕಾಣಿಸುತ್ತೆ. ಒಂಥರ ಹೆಂಗೆ ಸೊಳ್ಳೆತ್ತದ ಹೆಂಗೆ ಎತ್ತುತ್ತಾ ಇದ್ರು ಬ್ಯಾಟ್ ನ ವೆಸ್ಟ್ ಇಂಡೀಸ್ ಪ್ಲೇಯರ್ಗಳು. ಚಿಂದಿ ಗುರು, ಚಿಂದಿ 19 ಸಿಕ್ಸು ಒಂದ್ ಕಡೆ ಧ್ವಂಸ ಮಾಡಿ ಇಟ್ಬಿಟ್ರು. ಯಪ್ಪ, ಲಿಟ್ರಲಿ ಶಂಬ್ರಾನ್ ಹೆಟ್ಮಾಯರು ಏನ್ ಸೌಂಡ್ ಕೊಡ್ತಾವ್ ಗುರು ಈ ವರ್ಲ್ಡ್ ಕಪ್ ಅಲ್ಲಿ. ಅವ್ರ ರೆಕಾರ್ಡ್ ನ ಅವರೇ ಬೀಟ್ ಮಾಡ್ತಾವ್ರೆ. ಸ್ಕಾಟ್ಲೆಂಡ್ ಮೇಲೆ 22 ಬಾಲ್ಗೆ 50 ಹೊಡೆದಿತ್ತು ಅಂತಂದ್ರೆ 19 ಬಾಲ್ಗೆ 50 ಹೊಡೆದಿರೋದು. ಅನ್ಬಿಲಿಯಬಲ್ ರೆಕಾರ್ಡ್ಸ್ ಎಲ್ಲ ಮಾಡ್ತಾವ್ರೆ ಇಲ್ಲಿ ವೆಸ್ಟ್ ಇಂಡೀಸ್ ಅವರು ಈ ಒಂದು ಟೂರ್ನಮೆಂಟ್ ಅಲ್ಲಿ. ಇವತ್ತು ಏನೇನ್ ರೆಕಾರ್ಡ್ ಮಾಡಿದ್ದು ಶಿಮ್ರಾನ್ ಹೆಟ್ಮಾಯರ್ ನೋಡ್ತು ಅಂದ್ರೆ ಫಾಸ್ಟೆಸ್ಟ್ ಅವರ ಅಂದ್ರೆ ವೆಸ್ಟ್ ಇಂಡೀಸ್ ಅಂತ ಬಂದಾಗ ಫಾಸ್ಟೆಸ್ಟ್ T20 15 ಹೊಡೆದಿದ್ದು 19 ಬಾಲಿಗೆ 254. ಇದು ಸೆಕೆಂಡ್ ಹೈಯೆಸ್ಟ್ ಆಗುತ್ತೆ T20 ವರ್ಲ್ಡ್ ಕಪ್ಸ್ ಅಂತ ಬಂದಾಗ. 260 ಹೊಡೆದಿರ್ತಾರೆ 2007 ಅಲ್ಲಿ. ಅದೇ ಶ್ರೀಲಂಕಾದವರು ಆ ರೆಕಾರ್ಡ್ ನ ಬೀಟ್ ಮಾಡಕ್ಕಾಗಿಲ್ಲ. ಇನ್ನು 10-12 ರನ್ ಹೊಡೆದಿತ್ತು ಅಂದ್ರೆ 11 ರನ್ ಹೊಡೆದಿತ್ತು ಅಂದ್ರೆ ಬೀಟ್ ಆಗಿ ಹೋಗ್ಬಿಟ್ಟಿರೋದು. ಬಟ್ ಅದನ್ನ ಹೊಡೆಯೋದಕ್ಕೋಸ್ಕರನೇ ಪ್ರಯತ್ನ ಪಟ್ಟರು ರೆಕಾರ್ಡ್ ಮಾಡ್ಬಿಡೋಣ ಅಂತ. ಬಟ್ ಅದು ಆಗಿಲ್ಲ, ಸೆಕೆಂಡ್ ಹೈಯೆಸ್ಟ್ ಆಗಿದೆ. ಅಂಡ್ ಚೇಸ್ ಅಂತ ಬಂದಾಗ ಅಂದ್ರೆ ಡಿಫೆಂಡ್ ಮಾಡೋದು ಅಂತ ಬಂದಾಗ ಇದು ಹೈಯೆಸ್ಟ್ ಡಿಫೆಂಡೆಡ್ ಆಗಬಹುದು ಅನ್ನೋ ತರ ಎಕ್ಸ್ಪೆಕ್ಟೇಷನ್ ಇತ್ತು ಸ್ಟಾರ್ಟಿಂಗ್ ನೋಡ್ತು ಅಂತ ಅಂದಾಗ. ಇದು 250 ಯಾವಾಗ ಕೊಡಕಾಯ್ತೋ, ಇಲ್ಲ ಬೇಗ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಾರೆ, ಒಂದು ಹೆವಿ ದೊಡ್ಡ ಮಾರ್ಜಿನ್ ವಿಕ್ಟ್ರಿ ಆಗೋಗ್ಬಿಡುತ್ತೆ ಅಂತ. ಬಟ್ ಆ ತರ ಆಗಿಲ್ಲ. 107 ರನ್ ಮಾರ್ಜಿನ್ ವಿಕ್ಟ್ರಿ. ಇದು ಹೌದು ಯೂಸ್ ಮಾರ್ಜಿನ್ ಅನ್ಬೋದು, ಬಟ್ ಇವ್ರು ಆಡಿದ ರೀತಿ ನೋಡ್ತು ಅಂತಂದ್ರೆ, ಇವ್ರು ಸ್ಟಾರ್ಟ್ ಕೊಟ್ಟಿದ್ ರೀತಿ ನೋಡ್ತು ಅಂತ ಪ್ಲೇಗೆ ಇಲ್ಲ ಇದು 250 ಅಬೋವ್ ಮಾರ್ಜಿನ್ ವಿಕ್ಟ್ರಿನೇ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಅದು ಹಂಗ ಆಗ್ಲಿಲ್ಲ. ಲಾಸ್ಟ್ ಅಲ್ಲಿ ಸಖತ್ತಾಗಿ ಆಡಿದ್ರು ಜಿಂಬಾಬ್ವೆ ಅವರು. ಅದರಿಂದ ಜಿಂಬಾಬ್ವೆ ಅಂತಂದ್ರೆ ಅವಾನ್ಸ್ ಅವರು ಸಖತ್ತಾಗಿ ಆಡಿದ್ರು. ಅದಕ್ಕೋಸ್ಕರನೇ ಒಳಗಡೆ ಸ್ವಲ್ಪ ರೆಸ್ಟ್ರಿಕ್ಟ್ ಆಗಿದ್ದು. ಅವ್ರು ಅನ್ಕೊಂಡಿದ್ದೆ ದೊಡ್ಡದು ಒಂಥರ 150 ರನ್ ಮಾರ್ಜಿನ್ ವಿಕ್ಟ್ರಿ ಆಗ್ಬಿಡೋಣ ಅಂತ. ಬಟ್ ಆಗಿದ್ದೆ ಬೇರೆ ತರ. ಬಟ್ ಆದ್ರೂ ಯಾವ ತರ ಪರ್ಫಾರ್ಮ್ ಮಾಡಿದ್ರೆ ವೆಸ್ಟ್ ಇಂಡೀಸ್ ಸಲ್ಯೂಟ್ ಹೊಡಿಲೇಬೇಕು. ನೋಡಿ ಯಾವ ತರ ಪ್ಯಾಟರ್ನ್ ಫಾಲೋ ಅಪ್ ಆಗ್ತಿದೆ ಅಂತ. ಆಗಿರೋದು 3 ಮ್ಯಾಚು, 3ಕ್ಕೆ 3 ಮ್ಯಾಚು ಫಸ್ಟ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ. ಇದು ಎಂತ ಪ್ಯಾಟರ್ನ್ ಗುರು? ನಾವು ಯೂಶಲಿ ನೋಡೋದು ಹೆಂಗೆ ಅಂತಾರೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು ಗೆಲ್ಲೋದು ನಾವು ನೋಡಿದೀವಿ ಪ್ಯಾಟರ್ನ್. ಬಟ್ ಇಲ್ಲಿ ಈ ವರ್ಲ್ಡ್ ಕಪ್ ಅಲ್ಲಿ ಸೂಪರ್ ಏಟ್ಸ್ ಅಂತ ಬಂದಾಗ ಡಿಫ್ರೆಂಟ್ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ. ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಪ್ರೆಷರ್ ಆಗ್ತಾ ಇದಾರೆ ಎಲ್ಲಾರು, ಒಂಥರ ದಿಲ್ದಾರಾಗಿ ಆಡ್ತಾ ಇದಾರೆ. ಬ್ಯಾಟಿಂಗ್ ಆಡಿದವ್ರಿಗೆ ಅಡ್ವಾಂಟೇಜ್ ಆಗ್ತಾ ಇದೆ ಈ ವರ್ಲ್ಡ್ ಕಪ್ ಅಲ್ಲಿ. ಇನ್ನೇನೋ ಗೋಯಿಂಗ್ ಫಾರ್ವರ್ಡ್ ಎಲ್ಲರೂ ಕೂಡ ಬ್ಯಾಟಿಂಗ್ ತಗೊಂತಾರೆ ಅಂತ ಅನ್ಸುತ್ತೆ. ಫ್ಲೋ ನೋಡ್ತು ಅಂತಾರೆ, ಪ್ಯಾಟರ್ನ್ ನೋಡ್ತು ಅಂದ್ರೆ ಅದೇ ತರ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ, ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ. ನೋಡಿ ವೆಸ್ಟ್ ಇಂಡೀಸ್ ಬ್ಯಾಟರ್ಗಳು ಇವತ್ತು ಔಟ್ ಆಗಿರುವಂತ ರೀತಿ ನೋಡಿ. 6 ಜನ ಔಟ್ ಆಗಿದ್ದಾರೆ. 6ಕ್ಕೆ 6 ಜನ ಬೌಂಡ್ರಿನಲ್ಲಿ ಔಟ್ ಆಗಿರೋದು. ಬೇರೆ ಇಲ್ಲವೇ ಇಲ್ಲ. ಬೋಲ್ಡ್ LB ಅಜ್ಜಿ ರನ್ ಔಟ್ ಏನು ಇಲ್ಲ. ಎಲ್ಲ 6ಕ್ಕೆ 6 ಜನನು ಬೌಂಡ್ರಿಲೇನು. ಹಿಂಗೆ ಆಗಿರ್ಲಿ, ಶಾಯ್ ಹೋಪೆ ಆಗಿರ್ಲಿ, ಅಟ್ಯಾಕ್ ಮಾಡಕ್ ಹೋಗ್ಬಿಟ್ಟೆ ಔಟ್ ಆಗಿದ್ದು. ಎಲ್ಲರೂ ಬೌಂಡ್ರಿನಲ್ಲೇ ಔಟ್ ಆಗಿದ್ದು. ಯಪ್ಪ, ಎಂತ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದು ಗುರು. ಎಷ್ಟು ಪೋಪ್ಲಲ್ಲಿ 55 ರನ್ ಹೊಡಿತಾರೆ ವಿಕೆಟ್ ನ ಕಳ್ಕೊಂಡು. ಒಂದು ಕಡೆ 2 ವಿಕೆಟ್ ಕಳ್ಕೊಂಡಿರ್ತಾರೆ. ಅದಾದ ನಂತರ ಮಿಡ್ ಓವರ್ಸ್ ಡಾಮಿನೇಟ್ ಮಾಡಿ ಬಿಸಾಕ್ಬಿಡ್ತಾರೆ. ಮಿಡ್ ಓವರ್ಸ್ ಅಲ್ಲಿ ಆಕ್ಚುಲಿ ಡಾಮಿನೇಟ್ ಮಾಡಿದ್ದು, ಡೆತ್ ಓವರ್ಸ್ ಅಲ್ಲ ಇವೆಲ್ಲೂ ಡಾಮಿನೇಟ್ ಮಾಡಿಲ್ಲ. ಡೆತ್ ಓವರ್ಸ್ ಅಲ್ಲಿ ಹೊಡೆದ್ರು, ಲಾಸ್ಟ್ 4 ಓವರ್ 60 ರನ್ ಬಂತು. ಬಟ್ ಮಿಡ್ ಓವರ್ಸ್ ಅಲ್ಲಿ ಏನಪ್ಪ ಆಡಿದ್ದು ಕತೆ. ಶಮ್ರಾನ್ ಹೆಟ್ಮಾಯರ್ ಜೊತೆಗೆ ಸೇರ್ಕೊಂಡು ರೋಮನ್ ಪೋವೆಲ್ ಎಂತ ಒಳ್ಳೆ ಪಾರ್ಟ್ನರ್ಶಿಪ್. ಒಂದೇ ವಿಕೆಟ್ ನ ಕಳ್ಕೊಂಡಿದ್ದಲ್ಲಿ 7 ಓವರಿಂದ 16ನೇ ಓವರ್ವರೆಗೂ ಕೂಡ ಸೈಕೋ 140 ರನ್ ಹೊಡೆದು ಬಿಡ್ತಾರೆ ಗುರು. 7 ಓವರಿಂದ 16ನೇ ಓವರ್ವರೆಗೂ 140 ರನ್ ಅಂತಂದ್ರೆ ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್. ಶಿಮ್ರಾನ್ ಹೆಟ್ಮಾಯರ್ 7 4 7 6, ರೋಮನ್ ಪೋವೆಲ್ 4 4 4 6 ಮ್ಯಾಚ್ ಮಾಡ್ಕೊಂಡು ಆಡಿದ್ರು. ಎಂತ ಸ್ಟ್ರೈಕ್ ರೇಟ್ ಎಲ್ಲ ಆಡಿದ್ದು. ಜಸ್ಟ್ ಫ್ರಮ್ 34 ಬಾಲ್ 85 ಅಂತಂದ್ರೆ 2 ಕ್ಯಾಚ್ ನ ಬಿಡ್ತಾರೆ ಗುರು. ಮ್ಯಾಚ್ ಕುಣ್ಕೊಂಡು ಹೊರಟೋಗ್ಬಿಡುತ್ತೆ ಹಂಗೇನೆ. ಮ್ಯಾಚ್ ಹೋಗ್ಬಿಡುತ್ತೆ. 9 ರನ್ ಇದ್ದ ಕ್ಯಾಚ್ ಬಂದಿರುತ್ತೆ ಅಲ್ಲಿ. ಅದು ಕೂಡ ಬೌಂಡ್ರಿಲೇ ಕ್ಯಾಚ್ ಬಿಟ್ಟಿರೋದಲ್ಲ, ಬೌಂಡ್ರಿಲೇ 2 ಕ್ಯಾಚ್ ಬಿಡ್ತಾರೆ. ಶಮ್ರಾನ್ ಹೆಟ್ಮಾಯರ್ 70 ಇರ್ಬೇಕಾದ್ರೆ ಒಂದು ಕ್ಯಾಚು, 9 ಇರ್ಬೇಕಾದ್ರೆ ಕ್ಯಾಚು. 9 ಕ್ಯಾಚ್ ಎತ್ತಾಕೊಂಡಿತ್ತು ಅಂದ್ರೆ ಮ್ಯಾಚ್ ಏನ್ ಬೇಕಾದ್ರೂ ಆಗಿರ್ಬೋದು. ಅಂದ್ರೆ 200 ಒಳಗಡೆ ರೆಸ್ಟ್ರಿಕ್ಟ್ ಮಾಡ್ಬೋದಿತ್ತನೋ, ಅಥವಾ 200 ಹತ್ತತ್ರ ಇರ್ತಿತ್ತನೋ. 200 ಹತ್ತತ್ರ ಅಂತಂದ್ರೆ ಏನಾದ್ರು ಆಗ್ಬೋದಾಗಿತ್ತು ಅಂತ. 250 ಎಲ್ಲ ಒಂಥರ ಅನ್ಬಿಲಿಯಬಲ್ ಗುರು. ಚೇಸ್ ಮಾಡಕ್ ಆಗದೇ ಇಲ್ಲ ಅಂತ ಹೇಳ್ಬೋದು. ಸ್ಕೋರ್ಗಳನ್ನೆಲ್ಲ ಪ್ರೆಷರ್ ಸಿಕ್ಕಾಪಟ್ಟೆ ಇರುತ್ತೆ. ಚೇಸ್ ಮಾಡೋದಕ್ಕೆ ಆಗದೇ ಇಲ್ಲ ಅಂತಲ್ಲ, ಬಟ್ ಸಿಕ್ಕಾಪಟ್ಟೆ ಕಷ್ಟ. 250 ಅಂಡ್ ಅಬೋವ್ ಹೋಯ್ತು ಅಂದ್ರೆ ಟಾರ್ಗೆಟ್ ಚೇಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆವಿ ಪ್ರೆಷರ್. ವಾಂಕೆಡಲ್ಲಿ ಚೇಸ್ ಮಾಡೋದಕ್ಕೆ ಈಸಿ ಅಂತ ಹೇಳ್ತೀವಿ, ಬಟ್ ಹೊಡಿತಾಗೆಲ್ಲ ಗೊತ್ತಾಗ್ಬಿಡ್ತಾವಮ್ಮ. 250 ಇವ್ರು ಯಾವ ಹೊಡಿತ್ರು ಅನ್ನೋಜ್ಜಿ ಇದು ಪಕ್ಕ ಡಾಮಿನೇಷನ್, ಪಕ್ಕ ಇದು ಇಂಡಿಯಾಗೆ ಬುಡುಕ್ ತಗೊಂಡ್ಬರ್ತಾರೆ ಅಂತ ಗೊತ್ತಾಗೋಗ್ಬಿಡ್ತು. ನೆಟ್ ರನ್ ರೇಟ್ ಅನ್ನೋದು ಈ ಗ್ರೂಪ್ ಎ ಅಲ್ಲಿ ಎಷ್ಟು ಮಟ್ಟಿಗೆ ಮ್ಯಾಟರ್ ಬರುತ್ತೆ ಅಂದ್ರೆ ನೋಡಿ.
ಎಲ್ಲಾ ಮ್ಯಾಚು ಈ ಬರೀ ಇದೊಂದು ಮಾತ್ರ ಅಂತಲ್ಲ, ಆ ಗ್ರೂಪ್ ಅಲ್ಲೂ ಅಷ್ಟೇ ಆಗಿರೋದು ಒಂದು ಮ್ಯಾಚು ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ. ಎಲ್ಲಾ 3-3 ಒನ್ ಸೈಡ್ ಮ್ಯಾಚು, 3-3 ಫಸ್ಟ್ ಬ್ಯಾಟಿಂಗ್ ಆಡೋರು ಗೆದ್ದಿರೋದು. 3-3 ಹೆವಿ ಮಾರ್ಜಿನ್ ವಿಕ್ಟ್ರೀಸು, ಅಂತಿಂತ ಮಾರ್ಜಿನ್ ಅಲ್ಲ, ಹೆವಿ ಮಾರ್ಜಿನ್ ವಿಕ್ಟ್ರೀಸು. ಮ್ಯಾಚ್ ಆಫ್ಟರ್ ಮ್ಯಾಚ್ ಬೆಟರ್ ಆಗ್ತಾ ಇದೆ. ಶ್ರೀಲಂಕಾದವ್ರು ಒಂದಿಷ್ಟು ಮಾರ್ಜಿನಲ್ಲಿ ಗೆದ್ರು, ಅದಾದ ನಂತರ ಸೌತ್ ಆಫ್ರಿಕಾದವ್ರು ಒಂದಷ್ಟು ಮಾರ್ಜಿನಲ್ಲಿ ಗೆದ್ರು, ಸ್ವಲ್ಪ ಎಲಿವೇಶನ್ ಸಿಕ್ತು. ಅದಾದ ನಂತರ ಇವರು ಇನ್ನ ಮೇಲ್ಗಡೆ ಎಲಿವೇಶನ್ ಕೊಟ್ರು, 107 ರನ್, ಅದು 76 ರನ್, ಅದನ್ನೊಂದು ಸ್ವಲ್ಪ ಕಮ್ಮಿ ರನ್. ಏನಿದು ಮ್ಯಾಚ್ ಆಫ್ಟರ್ ಮ್ಯಾಚ್ ಹಿಂಗ್ ಹೋಗ್ತಾ ಇತ್ತಲ್ಲ ಇದು ಮಾರ್ಜಿನ್ ವಿಕ್ಟ್ರಿ ಜೊತೆಗೆ ಫಸ್ಟ್ ಬ್ಯಾಟಿಂಗ್ ಆಡೋದು ಪ್ಯಾಟರ್ನ್ ಸಿಕ್ಕಾಪಟ್ಟೆ ಸೈಕಾಗಿ ಫಾಲೋ ಆಗ್ತೈತೆ. ನೋಡೋಣ ನಾಳೆ ಮ್ಯಾಚ್ ಅಲ್ಲಿ ಯಾವ ತರ ಪ್ಯಾಟರ್ನ್ ಫಾಲೋ ಆಗುತ್ತೆ ಅಂತ. ಒಂದ್ ವೇಳೆ ಇದೇ ತರ ಏನಾದ್ರು 4 ಕನ್ಸಿಕ್ಯೂಟಿವ್ ಆಗಿ ಇದೇ ತರ ಆಗ್ಬಿಡ್ತು ಅಂತಂದ್ರೆ ಇಲ್ಲ ಗುರು ಏನೋ ಆಗ್ತಾ ಐತೆ ಇದು ವರ್ಲ್ಡ್ ಕಪ್ ಅಲ್ಲಿ ಅಂತ ಅನ್ಕೊಬಹುದು ನಾವು. ಏನೈತಪ್ಪ ಎಲ್ಲ ಚಚ್ಚಿ 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 ಕೆಡವಾಕ್ಬಿಟ್ರು ಅಷ್ಟೇ. ಊಸ್ಟ್ ಮಾಡ್ಬಿಟ್ರು ಸಿಕಂದರ್ ರಾಜಾಗೆ ಶಮ್ರಾನ್ ಹೆಟ್ಮೈರು ಚಚ್ಚಿ ಚಚ್ಚಿ ಬಿಸಾಕ್ಬಿಟ್ರು. 2 ಓವರ್ಗೆ ಎಷ್ಟು ಹೊಡ್ಸ್ಕೊಂಡಿದ್ದಾರೆ, ನಾಯಿ ಚಚ್ಚಿಸ್ಕೊಂಡ್ಬಿಟ್ರು. 30+ ರನ್ಸ್ ಆಲ್ಮೋಸ್ಟ್ ಕ್ಲೋಸ್ 40 ಹೊಡ್ಸ್ಕೊಂಡ್ಬಿಟ್ಟಿದ್ದಾರೆ. 3 ಓವರ್ಗೆ ನಾಯಿಗೆ ಚಚ್ಚಿಸ್ಕೊಂಡಿದ್ದಾರೆ ಗುರು. ಪಾಪ ಬ್ಯಾಟಿಂಗ್ ಅಲ್ಲಿ ಏನೋ ಆಡೋದಿಕ್ಕೆ ಆಗ್ಲಿಲ್ಲ, ಕನ್ವರ್ಟ್ ಮಾಡೋದಿಕ್ಕೆ ಅಂತ ಹೋದ್ರು. ಆದಷ್ಟು ಆಡಿದ್ರು ಪಾಪ, ಕೈಗೆ ಬೇರೆ ಬಿದ್ದಿತ್ತಲ್ಲ ಸರಿಯಾಗಿ ಕಜಾಯ ಸಿಕಂದರ್ ರಾಜಾಗೆ, ಆದ್ರೂ ಕೂಡ ಬ್ಯಾಟಿಂಗ್ ಆಡೋದಿಕ್ಕೆ ಅಂತ ಬಂದಿದ್ರು. ಶಬಾಷ್ ಹೇಳಲೇಬೇಕು ಅವರಿಗೆ. ಅಷ್ಟು ಜೋರಾಗಿ ಬಾಲ್ ಬಿದ್ರು ಕೂಡ, ಈಚೆಗಡೆ ಹೋದ್ರು ಕೂಡ, ಒಂದು ಸ್ವಲ್ಪ ಏನೋ ಫ್ರಾಕ್ಚರ್ ತರ ಆಗಿದ್ರು ಕೂಡ ಬಂದ್ಬಿಟ್ಟು ಬ್ಯಾಟಿಂಗ್ ಆಡ್ದಲ್ಲ, ಒಂದು 20+ ಕಾಂಟ್ರಿಬ್ಯೂಟ್ ಮಾಡಿದಲ್ಲ ಸಿಕಂದರ್ ರಾಜನಂತೂ 100% ಮೆಚ್ಕೊಳ್ಳೇಬೇಕು. ಬ್ಲೆಸಿಂಗ್ ಮುಜಾರ್ಬಾನಿಗೆ 2 ವಿಕೆಟ್ ಬಿದ್ದಿರ್ಬೋದು, ನಗರವಾಗಿ 2 ವಿಕೆಟ್ ಬಿದ್ದಿರ್ಬೋದು. ನಗರವ ಇವತ್ತು ಸಾಮಾನಿಗೆ ಕಾಮಿಡಿ ಏನು ಅಂತಂದ್ರೆ ಗಾಡ್ ಹಾಕೊಂಡಂಗೆ ಬಂದ್ಬಿಟ್ಟವ್ರು ಗುರು. ಅಬ್ಳ ಬಂದ್ ಗಾಡ್ ಹಾಕೊಂಡಂಗೆ ಬಂದ್ಬಿಟ್ಟವ್ರಲ್ಲಿ ಲಾಸ್ಟ್ ವಿಕೆಟ್ ಅಂತ ಅಲ್ಲಿ. ಆಮೇಲೆ ಹೋಗಿ ತಗೊಂಡ್ಬಂದಿದ್ದು ನಗರವ. ಏನಪ್ಪ ಇದು ಕಾಮಿಡಿ ಬೇರೆ ಮಾಡೋದು ಕಲ್ತ್ಬಿಟ್ಟವ್ರೆ. ಮ್ಯಾಚ್ ಇನ್ನೇನು ಸೋಲ್ತಿದ್ವಿ, ಸ್ವಲ್ಪ ಕಾಮಿಡಿ ಗಿಮಿಡಿ ಮಾಡೋಣ ಅಂತ ಮಾಡಿದ್ರು ನಾವು. ತಗೊಳಕ್ಕೆ ಎದ್ರಕೊಂತ ಇದ್ರು ಅಲ್ಲಿ ಬಂದು. ಸೊ ಇನ್ನೇನು ಹೇಳೋಣಪ್ಪ, ಏನು ಇಲ್ಲ, ಖಾಲಿ ಪಲಾವ್ ಮ್ಯಾಚು ಅಲ್ಲಿ. ಜಿಂಬಾಬ್ವೆ ಅಂತ ಬಂದಾಗ ವೆಸ್ಟ್ ಇಂಡೀಸು ಕಂಪ್ಲೀಟ್ ಡಾಮಿನೇಷನು. ಜಿಂಬಾಬ್ವೆ ಪಾಪ ಅಯ್ಯೋ ಪಾಪ ಅಂತ ಅನ್ಸೋ ಆ ಒಂದು ಅಡ್ವಾನ್ಸ್ ಅವರ ಇನ್ನಿಂಗ್ಸ್ ಇದೆಯಲ್ಲ, ಬಾಟಮ್ ಅಲ್ಲಿ ಒಂದು 40+ ರನ್ಸ್ ಹೊಡಿತಾರಲ್ಲ. ಇನ್ ಕೇಸ್ ಇಂಡಿಯಾ ಏನಾದ್ರು ಕ್ವಾಲಿಫೈ ಅಪ್ಪಿ ತಪ್ಪಿ ಆಯ್ತು ಅಂತ ಅಂದ್ರೆ, ನೆಟ್ ರನ್ ರೇಟ್ ಆಧಾರದ ಮೇಲೆ ವೆಸ್ಟ್ ಇಂಡೀಸ್ ಏನಾದ್ರು ಬೀಟ್ ಮಾಡಿ ನಾವು ಗೆದ್ವಿ ಅಂತ ಅಂದ್ರೆ, ಮುಂದಕ್ಕೆ ಹೋದ್ವಿ ಅಂತ ಅಂದ್ರೆ, ಅವಾಗ ಇಂಡಿಯಾ ತಲೆ ಇಟ್ಕೊಬೇಕಾಗತ್ತೆ ಅಡ್ವಾನ್ಸ್ ಅವರ ಇನ್ನಿಂಗ್ಸ್ ನ. ಯಾಕಂದ್ರೆ ಅವ್ರು ಆಡಿರಲಿಲ್ಲ ಅಂತಂದ್ರೆ ಇನ್ನ ಒಂದು ದೊಡ್ಡ ಮಾರ್ಜಿನ್ ವಿಕ್ಟರಿ ಆಗಿ ಹೋಗ್ಬಿಟ್ಟಿರೋದು. ಸೊ 107 ರನ್ಗೆ ಸೆಟ್ ಮಾಡಿಸಿದ್ದಾರೆ ಅಂತಂದ್ರೆ ಇನ್ನ ಖಂಡಿತ ಒಂದು 20-30 ರನ್ಸು ಅವ್ರು ಹೊಡೆದಿರೋದು 40+ ರನ್ಸು. ಸೊ ಇನ್ನೊಂದು 40 ರನ್ ಅಂತ ಅನ್ಕೊಳ್ಳಿ. ಆಲ್ಮೋಸ್ಟ್ ಒಂದು 140 ರನ್ನ ವಿಕ್ಟ್ರಿ, 140+ ರನ್ನ 150 ರನ್ನ ವಿಕ್ಟ್ರಿ ಆಗಿರೋದು ಅಂತ ಅನ್ಕೊಳ್ಳಿ. ಅಡ್ವಾನ್ಸ್ ಆಡಿರಲ್ಲ ಅಂತ ಅಂದಿದ್ರೆ ಸೊ ಅವ್ರಿಗಂತೂ ಖಂಡಿತ ಕ್ರೆಡಿಟ್ ಹೋಗಿ ಹೋಗುತ್ತೆ. ಇನ್ ಕೇಸ್ ಅಂದ್ರೆ ಕ್ಲೋಸ್ ಮಾರ್ಜಿನ್ ಅಲ್ಲಿ ಫೈಟ್ ಇನ್ ಕೇಸ್ ಆಯ್ತು ನೆಟ್ ರನ್ ರೇಟ್ ಆಧಾರದ ಮೇಲೆ ಅಂತ ಅಂದಾಗ, ಏನ್ ಆಡಿದಪ್ಪ ಇವತ್ತು ವೆಸ್ಟ್ ಇಂಡೀಸ್ ಅವರು. ಯಾರು ಆಡಿಲ್ಲ ಇವತ್ತು. ರೋಮನ್ ಪವಲ್ ಚಚ್ಚಿದ್ದಾನೆ, ಹಂಗ್ ನೋಡೋಕೆ ರೋಮನ್ ಪವಲ್ ಸ್ವಲ್ಪ ಕಮ್ಮಿ ಸ್ಟ್ರೈಕ್ ರೇಟ್, ಇನ್ನೊಂದು ಸ್ವಲ್ಪ 200 ಮೇಲೆ ಹೊಡಿಬೇಕಾಯ್ತು ಸ್ಟ್ರೈಕ್ ರೇಟ್ ಅಂತ ಅನ್ಕೋತೀವಿ ನಾವು. ಒಂಥರ 250-300 ರೇಂಜ್ ಹೋಗ್ಬೇಕಾಯ್ತು ಸ್ಟ್ರೈಕ್ ರೇಟ್ ಅಂತ. ಎಲ್ಲ 200 ಮೇಲೆ ಆಡಿರೋರೆ ಗುರು ಸ್ಟ್ರೈಕ್ ರೇಟು. ಶರ್ಫೆನ್ ರೂಥರ್ಫೋರ್ಡ್ ಆಡಿದ್ದೇನು, ಜೊತೆಗೆ ನಮ್ಮ RCBಯ ಬಲಾಡಿಯರಾದಂತ ರೊಮ್ಯಾರಿಯೋ ಶೆಫರ್ಡ್ ಆಡಿದ್ದೇನು, ಎಲ್ಲ 6 ಟಕ್ 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 ಟಕ್. ಜೇಸನ್ ಆರ್ಡರ್ ಬಂದ್ಬಿಟ್ಟು ಬಾಟಮ್ ಅಲ್ಲಿ ಗುದ್ದಿದ್ದೇನು. ಯಾರು ವಾಂಚವ್ರು ಇರ್ಲಿ, ಯಾರು ನಿಧಾನಕ್ಕೆ ಟುಕು ಆಡೋರು ಯಾರು ಇಲ್ಲ. ಅದೇ ಹೇಳಿದ್ನಲ್ಲ, ಗಜಪಡೆ ಬಂದ್ಬಿಟ್ಟು ಧ್ವಂಸ ಮಾಡೋಯ್ತು ಅಂತ, ಅದೇ ತರ ಬಂದ್ಬಿಟ್ಟು ಧ್ವಂಸ ಮಾಡೋಗಿದ್ದು. 254 ರನ್ನು. ಈ ಕಡೆಯಿಂದ ಚೇಸ್ ಮಾಡೋದಿಕ್ಕಂತ ಬರ್ತಾರೆ. ಬೆನೆಟ್ ಜೊತೆಗೆ ಮರುಮನಿ ಎಲ್ಲ ಓದವ್ರೇನೆ. ಯಾರು ನಿಂತ್ಕೊಂಡ್ಬಿಟ್ಟು ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಅನ್ನೋಂಥದ್ದು ಏನಿಲ್ಲ. ಲಾಸ್ಟ್ ಅಲ್ಲಿ ಹೊಡೆದಂಥದ್ದು ಎವಾನ್ಸು, ಅದೊಂದು ಒಂದು ಸ್ವಲ್ಪ ಮೆಚ್ಕೊಳ್ಳೋ ಥರ ಇತ್ತು. ಆ ಬೋಲ್ ಆಗಿರ್ಲಿ ಯಾರು ಕೂಡ ಎಲ್ಲ ಬಂದಾಕ್ಬಿಟ್ಟ ಓದಾಕ್ಬಿಟ್ಟ. ಸಿಕಂದರ್ ಆಜಾದ್ ಒಂದು ಸ್ವಲ್ಪ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಮೆಚ್ಕೋಬೇಕು. ಆಮೇಲೆ ಅಲ್ಲಿ ಮಧ್ಯದಲ್ಲಿ ಅವ್ರು ಮ್ಯಾರ್ಸ್ ಇದ್ರಲ್ಲ, ಅವ್ರೊಂದು ಸ್ವಲ್ಪ ಚೆನ್ನಾಗಿ ಆಡಿದ್ರು. ಅವರೇ ಒಂದು ಸ್ವಲ್ಪ ಕಿಕ್ ಸ್ಟಾರ್ಟ್ನ ಕೊಟ್ಟಿದ್ದು ಸಿಕಂದರ್ ಆಜಾದ್. ಅದು ಬಿಡ್ತು ಅಂದ್ರೆ ಎವಾನ್ಸ್ ಇನ್ಯಾರು ಕೂಡ ಆಡಿಲ್ಲ ಅಲ್ಲಿ, ಎಲ್ಲ ಕೂಡ ಖಾಲಿ ಪಲಾವೇನೆ. ಮೆಚ್ಕೊಬೇಕಾಗಿರೋದು ಎವಾನ್ಸ್ ಅವ್ರು 3 6ನ ಹೊಡಿತಾರೆ. ಶಮಾದ್ ಜೋಸಫ್ಗೆ ಅದೊಂದು ಓವರ್ ಮಾತ್ರ ಒಂದು ಸ್ವಲ್ಪ ಮೆಚ್ಕೊಳ್ಳೋ ಥರ ಇತ್ತು. ಅದು ಬಿಡ್ತು ಅಂತಂದ್ರೆ ಮೋಟಿ ಅವರಿಗೆ 4 ವಿಕೆಟು ಏನು ಆನೆ ಹ್ಯಾಟ್ರಿಕ್ ಎಲ್ಲ ಹೊರಟೋಗ್ಬಿಟ್ಟಿದ್ರು. ಹ್ಯಾಟ್ರಿಕ್ ಬಂದ್ಬಿಡ್ತಾನೆ ಎತ್ತಾಕೊಂಬಿಡೋಣ ಅಂತ. ವೆಸ್ಟ್ ಇಂಡೀಸ್ ಅವರೇ ಹ್ಯಾಟ್ರಿಕ್ ಆನೆ ಹ್ಯಾಟ್ರಿಕ್ ಹೋಗ್ತಾ ಇರೋದು ಜಾಸ್ತಿ. ಏನು ಆಡ್ದವ್ರಪ್ಪ ವೆಸ್ಟ್ ಇಂಡೀಸ್ ಅವ್ರು, ಎಲ್ಲೋ ಹೋಗಿ ಕಳೆದೋಗ್ಬಿಟ್ಟಿದ್ರು ವೆಸ್ಟ್ ಇಂಡೀಸ್. ಈ ರೇಂಜಿಗೆ ಎದ್ದವರಲ್ಲ, ಆಟ ಹೊಡೆದೊಂದು 16 ಥರ ಎದ್ಬಿಟ್ಟವ್ರಲ್ಲ ವೆಸ್ಟ್ ಇಂಡೀಸ್ ಅವರು. ಏನಿದು ಕತೆ ಅರ್ಥವೇ ಆಗ್ತಿವಲ್ಲ ಕೇಸ್ ಇದು. ಸಿಕ್ಕಾಪಟ್ಟೆ ಸೈಕಾಗವ್ರೆ ಗುರು ವೆಸ್ಟ್ ಇಂಡೀಸ್ ಅವರು. ಇಂಡಿಯಾ ಏನು ಗೆದ್ಬಿಡ್ತಾರೆ ಅಂತ ಅಲ್ಲ, ಇಂಡಿಯಾಗೆ ಭಯ ಇರುತ್ತೆ ವೆಸ್ಟ್ ಇಂಡೀಸ್ ಕಂಡ್ರೆ. ಇಂಡಿಯಾ ಕಂಡ್ರೆ ವೆಸ್ಟ್ ಇಂಡೀಸ್ಗಂತೂ ಭಯ ಇರೋದಿಲ್ಲ. ಯಾಕಂದ್ರೆ ಇವಾಗ ಆಡ್ತಿರೋಂಥ ಫ್ಲೋ ನೋಡ್ತು ಅಂದ್ರೆ, ಯಾವುದೇ ಮ್ಯಾಚ್ನ ಸೋಲ್ದಂಗೆ ಬಂದಿರೋ ರೀತಿನ ನೋಡ್ತು ಅಂತಂದ್ರೆ ಅದೇ ಥರನೇ ಕಾಣಿಸ್ತಾ ಇದೆ. ಅಂಡ್ ಅಕಿಲ್ ಹುಸೇನ್ ಪೋಪ್ಲಲ್ಲಿ ಮಾಡಿದಂಥ ಸ್ಪೆಲ್ಗಳನ್ನ ಮರೆಯಂಗಿಲ್ಲ. 3 ವಿಕೆಟ್ ಅವರು ಕೂಡ ಎತ್ತಿದ್ದಾರೆ. ಸೊ ಆಲ್ ಓವರ್ ಸಖತ್ ಬೌಲಿಂಗು ಗುರು, ಬೌಲಿಂಗು ಮಸ್ತಾಗಿ ಮಾಡಿದ್ದಾರೆ. ಅದೇ ಲಾಸ್ಟ್ ಒಂದು ಸ್ವಲ್ಪ ಹೊಡ್ಸ್ಕೊಂಡ್ರು, ಅದು ಬಿಡ್ತು ಅಂತಂದ್ರೆ, ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಯೂಸ್ ಮಾಡಿದ್ರೆ ವಿಕ್ಟರಿ ಆಗಿರೋದು. ಅದೊಂದು ಸ್ವಲ್ಪ ಬಿಡ್ತು ಅಂತಂದ್ರೆ ಅದೇ ಒಂದು ಸ್ವಲ್ಪ ಚೂರು ನೆಗೆಟಿವ್, ಇಷ್ಟೇ ನೆಗೆಟಿವ್. ಅದು ಬಿಡ್ತು ಅಂದ್ರೆ ಇನ್ನೆಲ್ಲ ಪಾಸಿಟಿವ್ನೇ ಆಗಿರುತ್ತೆ ವೆಸ್ಟ್ ಇಂಡೀಸ್ ಕಡೆ. 107 ರನ್ ಅದನ್ನು ತಗೊಂತಾರೆ. ಬಿಡೋಗರು ನಜ್ಜಿ 150 ರನ್ ಮಾರ್ಜಿನಿಂದ ಗೆದ್ದಿಲ್ಲ ಅಂದ್ರೆ 107 ರನ್ ಮಾರ್ಜಿನಿಂದ ಗೆದ್ವಲ್ಲ, ಸಾಕು ಬಿಡು ಅಂತ. ಇವತ್ತು ಬ್ಯಾಟಲ್ ಆಫ್ ಬ್ಲ್ಯಾಕ್ಸ್ ಅಲ್ಲಿ ಗೆದ್ದಿರೋದು ವೆಸ್ಟ್ ಇಂಡೀಸ್ ಅವರು ಡಾಮಿನೇಟ್ ಮಾಡಿ ಅದ್ದೂರಿಯಾಗಿ
ಇವಾಗ ಟೇಬಲ್ ಟಾಪರ್ಸ್ ಆಗ್ಬಿಟ್ಟವ್ರೆ ಅಲ್ಲಿ. ಸೌತ್ ಆಫ್ರಿಕಾನೇ ಮೇಲ್ಗಡೆ ಹೋಗ್ಬಿಟ್ಟು ಕ್ವಾಲಿಫೈ ಆಗ್ಬಿಟ್ಟವ್ರೆ ಅಲ್ಲಿ. ಕ್ವಾಲಿಫೈ ಆಗಿಲ್ಲ ಇನ್ನ, ಸೌತ್ ಆಫ್ರಿಕಾ ಮೇಲ್ಗಡೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟವ್ರೆ. ನೋಡೋಣ ಅದನ್ನ ಏನೇನಾಗುತ್ತೆ ಕತೆ, ಹಣೆ ಬರ್ತದೆ ಏನ್ ಬರ್ತದೆ ಅಂತ. ಹಣೆ ಬರೋ ಹೊಣೆ ಯಾರು? ಮತ್ತೆ ಸಿಗುವ.